ಏನ್ ಹೇಳಕ್ ಬಯಸ್ತೀರಿ ಈ ಪ್ರಕರಣದಲ್ಲಿ? ದರ್ಶನ್ ಫ್ಯಾನ್ಸ್ ರಮ್ಯಾ ಅವರನ್ನ ಯಾವ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಮಾಡ್ತಾ ಇದ್ದಾರೆ, ಅವಹೇಳನ ಮಾಡ್ತಾ ಇದ್ದಾರೆ? ಅಲ್ಲ, ಅದು ನಾವು ನೋಡಿದಾಗ ರಮ್ಯಾ ಅವರನ್ನ ಅಶ್ಲೀಲವಾದ, ಎಷ್ಟು ಕೀಳು ಮಟ್ಟದ ಅಶ್ಲೀಲವಾದ ಪದಗಳನ್ನು ಉಪಯೋಗ ಮಾಡ್ಬೋದು ಅಷ್ಟರ ಮಟ್ಟಿಗೆ ಅವ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅವಮಾನ ಮಾಡಿದ್ದಾರೆ. ಸೊ ನನ್ನ ಪ್ರಕಾರ ಒಬ್ರು ಸೆಲೆಬ್ರಿಟಿನ ಆ ಮಟ್ಟಕ್ಕೆ ಮಾಡಿರೋದು, ಅವ್ರ ವಿಡಿಯೋಗಳನ್ನು ತಗೊಂಡು, ಅವ್ರು ಆ್ಯಕ್ಟ್ ಮಾಡಿರೋ ವಿಡಿಯೋಗಳನ್ನು ತಗೊಂಡು ಅದನ್ನು ಸಹ ಅವ್ರು ಮಾಡಿರೋದನ್ನ ನಾನು ಆಲ್ರೆಡಿ ಪೊಲೀಸ್ ಆಯುಕ್ತರಿಗೆ ಈ ವಿಷಯದ ಬಗ್ಗೆ ಬರೆದು ಈಗ ಆಲ್ರೆಡಿ ತನಿಖೆನೂ ಆಗ್ತಾ ಇದೆ. ಮತ್ತು ಒಂದಷ್ಟು ಒಂದಷ್ಟು ಜನ ಯಾರ್ಯಾರು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದ್ರು ಎಲ್ಲ ಕ್ಲೋಸ್ ಆಗಿದೆ, ಮತ್ತು ಕೆಲವ್ರ ಮೇಲೆಲ್ಲ ಕೇಸ್ ಆಗಿದೆ. ಬಟ್ ಇದು ಭಾಳ ತೀವ್ರತೆಯ ಗಂಭೀರವನ್ನು ಪಡ್ಕೊಂಡಿದೆ. ಆ್ಯಂಡ್ ಪ್ರಾಬ್ಲಿ ಇದು ಒಳ್ಳೆ ಇನ್ವೆಸ್ಟಿಗೇಷನ್ ಆಗಿದ್ರೆ ಸುಮಾರು 3 ರಿಂದ 7 ವರ್ಷದವರೆಗೂ ಜೈಲಾಗೋ ಸಾಧ್ಯತೆಗಳಿದ್ದಾವೆ ಇಂಥ ಕ್ರೈಮ್ ಎಲ್ಲ ಮಾಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ. ನಾನು ಆಯುಕ್ತರಿಗೆ ಅವಾಗಲೇ ಯಾವಾಗ ಟಿ ವಿಯಲ್ಲಿ ಮಾಧ್ಯಮಗಳಲ್ಲಿ, ಅದು ರಮ್ಯಾ ಅಂತಲೇ ಅಲ್ಲ, ಅದು ಯಾವುದಾದ್ರೂ ಹೆಣ್ಮಗಳಿರಲಿ ಅಷ್ಟೇ ನಾಜೂಕಿರ್ತಾಳೆ, ಭಾಳ ಸೆನ್ಸಿಟಿವ್ ಇರ್ತಾಳೆ. ಯಾರೇ ಆಗಿರಲಿ, ಯಾರು ಆ ಥರ ಸೋಷಿಯಲ್ ಮೀಡಿಯಾನ ಇನ್ನೊಂದು ಅವರಿಗೆ ನಮಗೆ ಗೊತ್ತಿಲ್ಲ, ಇಷ್ಟೆಲ್ಲ ಕೆಟ್ಟ ಪದ ಹಾಕಬೇಕಾದ್ರೆ ಅವರಿಗೆ ಅವ್ರ ತಾಯಿ, ಅವ್ರ ಅಕ್ಕ ತಂಗಿ ಯಾರೂ ಇರೋದಿಲ್ವಾ? ಅವ್ರಿಗೆ ಯಾರಾದರೂ ಇನ್ನೊಬ್ರು ಆ ಥರ ಮಾಡಿದಾಗ ಅವ್ರು ಸಹಿಸ್ಕೊಳ್ತಾರ? ಯಾಕೆ ಆ ಭಾವನೆಗಳಿಲ್ಲ? ಒಳ್ಳೇದಕ್ಕೆ ಉಪಯೋಗ ಮಾಡಲಿ, ಒಳ್ಳೆ ಚರ್ಚೆ. ಅವ್ರೊಂದು ಮಾತು ಹೇಳಿದ್ರು ನೀವು ಒಳ್ಳೇದ ರೀತಿಯಲ್ಲಿ ಚರ್ಚೆ ಮಾಡ್ಬೋದು. ಅದನ್ನು ಬಿಟ್ಟು ನಿಮಗೆ ಆಗದೆ ಇರೋ ರೀತಿಯಲ್ಲಿ ಇನ್ನೊಬ್ರು ಹೇಳಿದ್ರು ಅಂತೇಳಿ ಅಶ್ಲೀಲವಾಗಿ ಈ ಥರ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋದು ತಪ್ಪು. ಯಾಕೆಂದರೆ ಈಗ ಅದು ಭಾಳ ತೀವ್ರತೆಯನ್ನು ಪಡ್ಕೊಂಡಿದೆ. ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅದು ಎಲ್ಲ ಗಿಲ್ಟಿ ಪ್ರೂವ್ ಆದರೆ ಅವರು ಜೈಲ್ ಸೆರೆವಾಸನೂ ಆಗುತ್ತೆ ಅವರಿಗೆ. ಸೊ ಎಲ್ಲ ಹುಷಾರಾಗಿರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅನ್ನೆಸೆಸರಿ ಯಾರೋ ಹಾಕೋ ವಿಡಿಯೋಗೆ ಪ್ರವೋಕ್ ಆಗಿ ಯಾರೋ ಒಂದು ವಿಡಿಯೋ, ಈಗ ನೋಡಿ ಯಾರೋ ಒಂದು ವಿಡಿಯೋ ಮಾಡಿರ್ತಾರೆ, ಆ ವಿಡಿಯೋಗೆ ಪ್ರವೋಕ್ ಆಗಿ ಮಕ್ಕಳು ಕಮೆಂಟ್ ಮಾಡಿರ್ತಾರೆ. ಯಾವ ಮಟ್ಟಕ್ಕೆ ಕಮೆಂಟ್ ಮಾಡ್ತಾರೆ ಅಂದರೆ ಇವಳನ್ನ ರೇಪ್ ಮಾಡಿ ಅಂತ ಹಾಕಿರ್ತಾರೆ. ಪ್ರವೋಕ್ ಮಾಡಿ ವಿಡಿಯೋ ಹಾಕಿರ್ತಾನಲ್ಲ ಅವನ ಮೇಲೆ ಏನು ಕ್ರಮ ಆಗೋದಿಲ್ಲ. ಆ ವಿಡಿಯೋ ನೋಡಿ ಕಮೆಂಟ್ ಹಾಕ್ತಾರಲ್ಲ ಅವ್ರಿಗೆ 7 ವರ್ಷ ಸೆರೆ ಆಗುತ್ತೆ, ಜೈಲು. ಆ ಪದ ಬಳಕೆ ಇದೆಯಲ್ಲ ಅದು ಭಾಳ ಹುಷಾರಾಗಿರ್ಬೇಕು. ಇವತ್ತಿಗೆ ಅದೆಲ್ಲ ಭಾಳ ಸೀರಿಯಸ್ ಕ್ರೈಮ್, ಎಲ್ಲರೂ ತಿಳ್ಕೊಳ್ಳಿ. ಸುಮ್ಮನೆ ಬಾಯಿಗೆ ಹೋದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡಿಬಿಡಿ, ಅದು ನಿಮ್ಮ ಲೈಫ್ನೇ ಮುಗಿಸ್ಬಿಡತ್ತೆ.